ನಡಗಿಸಿದ ಮಾಸ್ ಲೀಡರ್ ಸಿದ್ದು ಕೇರಳದ ಸಿಎಂಗೆ ಎದುರಿದ್ರ. ಕಮ್ಯುನಿಸ್ಟರನ್ನ ಎದುರುಹಾಕಿಕೊಳ್ಳಲು ಕಾಂಗ್ರೆಸ್ಗೆ ಭಯಾನ. ಕರ್ನಾಟಕದ ರಾಜ್ಯದ ಜನರ ತೆರಿಗೆ ಹಣದಲ್ಲಿ ಅಕ್ರಮ ವಲಸಿಗರಿಗೆ ಕೋಟಿ ರೂಪಾಯಿ ವಸತಿ. ನಮಸ್ತೆ ಪ್ರಿಯ ಅನ್ನದಾತರೇ, ನಿಮಗೆಲ್ಲರಿಗೂ ಟೈಮ್ಸ್ ಆಫ್ ಕರ್ನಾಟಕ ಚಾನಲ್ಗೆ ಆಧಾರದ ಸ್ವಾಗತ. ನೀವೇನಾದರೂ ಇದೇ ಮೊದಲ ಬಾರಿಗೆ ನಮ್ಮ ಚಾನೆಲ್ ನೋಡ್ತಾ ಇದ್ದರೆ ಮತ್ತು ನಮ್ಮ ಕಂಟೆಂಟ್ ನಿಮಗಿಷ್ಟ ಆದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನ್ ಪ್ರೆಸ್ ಮಾಡಿ. ನಾವು ಹಾಕೋ ಹೊಸ ವಿಡಿಯೋ ನೋಡುವ ಮೊದಲಿಗರು ನೀವಾಗಬಹುದು. ಪ್ರಿಯ ಅನ್ನದಾತರೇ, ಸದ್ಯಕ್ಕೆ ಕರ್ನಾಟಕದಲ್ಲಷ್ಟೇ ಅಲ್ಲ, ರಾಷ್ಟ್ರ ಮಟ್ಟದಲ್ಲಿ ಬಹಳ ಚರ್ಚೆಗೆ ಒಳಪಡ್ತಾ ಇರೋ ವಿಷಯ ಅಂದರೆ ಅದು ಕೋಗಿಲು ಲೇಔಟ್ ವಲಸಿಗರ ವಿಚಾರ. ಈ ಮಧ್ಯೆ ಕಮ್ಯುನಿಸ್ಟ್ ಪಾರ್ಟಿ ಎಂಟ್ರಿ ಆಗಿ ಅಲ್ಲಿನ ವಿಚಾರವೇ ಬದಲಾಗಿದೆ. ಅಕ್ರಮ ವಲಸಿಗರು ಮಿನಿ ಬಾಂಗ್ಲಾದೇಶ ಎಂದೆಲ್ಲ ಆರೋಪ ಬಂದರೂ ಕೂಡ ಸರ್ಕಾರ ಅದಕ್ಕೆಲ್ಲ ತಲೆ ಕೆಡಿಸಿಕೊಳ್ಳದೆ ಅವರಿಗೆಲ್ಲ ಅಲ್ಲಿಂದ ತೆರವುಗೊಳಿಸಿದರೂ ಸಹ ಊಟ, ವಸತಿ ಹಾಗೂ ಬೆಂಗಳೂರಲ್ಲಿ ಕೋಟ್ಯಾಂತರ ರೂಪಾಯಿ ಮನೆಗಳನ್ನು ಉಚಿತವಾಗಿ ನೀಡಿದೆ. ಸರ್ಕಾರದ ಮಟ್ಟಿಗೆ ಸುಲಭವಾಗಿದ್ದ ಈ ವಿಷಯ ಕಮ್ಯುನಿಸ್ಟ್ ಪಾರ್ಟಿ ಎಂಟ್ರಿಯಿಂದ ರಾಷ್ಟ್ರ ಮಟ್ಟದಲ್ಲಿ ಚರ್ಚೆಗೆ ಕಾರಣವಾಗಿತ್ತು. ಈ ವಿಚಾರ ಬಹಳ ದೊಡ್ಡದಾಗಿ ವೋಟ್ ಬ್ಯಾಂಕ್ ಮೇಲೆ ಪರಿಣಾಮ ಬೀಳುವ ಕಾಂಗ್ರೆಸ್ ಹೈಕಮಾಂಡ್ ಮುಂದಿನ ವರ್ಷ ನಡೆಯುವ ಕೇರಳ ವಿಧಾನಸಭೆ ಚುನಾವಣೆಯಲ್ಲಿ ಹಿನ್ನಡೆ ಆಗುವ ಭಯದಿಂದ ಅಕ್ರಮ ವಲಸಿಗರಿಗೆಲ್ಲ ಮನೆಗಳನ್ನು ನೀಡಿ, ಸೌಲಭ್ಯಗಳನ್ನು ನೀಡಿ ಸದ್ಯಕ್ಕೆ ಪ್ರಕರಣ ತಣ್ಣಗಾಗಿಸಿದೆ. 2025ರ ಡಿಸೆಂಬರ್ ಕೊನೆಯಲ್ಲಿ ಬೆಂಗಳೂರಿನ ಯಲಹಂಕ ಬಳಿ ಇರುವ ಕೋಗಿಲು ಲೇಔಟ್ನಲ್ಲಿ ಸುಮಾರು 167 ಅಕ್ರಮವಾಗಿ ನಿರ್ಮಿತ ಮನೆಗಳನ್ನು ತೆರವು ಮಾಡಲಾಗಿದೆ. ಈ ಸ್ಥಳದಲ್ಲಿ ವಾಸಿಸುತ್ತಿದ್ದ ಕೆಲವು ಜನರನ್ನು ಕೆಲವು ರಾಜಕೀಯ ನಾಯಕರು ಬಾಂಗ್ಲಾದೇಶದ ಅಕ್ರಮ ವಲಸಿಗರು ಎಂದು ಕೂಡ ಆರೋಪಿಸಿದ್ದಾರೆ. ಇದಕ್ಕೆ ವಿರೋಧ ಪಕ್ಷ ಕೂಡ ಸಹಮತವನ್ನು ವ್ಯಕ್ತಪಡಿಸಿದ್ದು, ಅಲ್ಲಿ ಮಿನಿ ಬಾಂಗ್ಲಾದೇಶ ನಿರ್ಮಾಣವಾಗಿದೆ ಮತ್ತು ಅಲ್ಲಿನ ನಿವಾಸಿಗಳ ನಾಗರಿಕ ಪರಿಶೀಲನೆ ನಡೆಸುವಂತೆ ರಾಷ್ಟ್ರೀಯ ತನಿಖಾ ಸಂಸ್ಥೆ NIAಗೆ ಕೂಡ ಕೇಳಿಕೊಂಡಿತ್ತು. ಇದಕ್ಕೆ ಪ್ರತಿಯಾಗಿ ಕರ್ನಾಟಕ ಸರ್ಕಾರ ಕೂಡ ಪೊಲೀಸರು ಎಲ್ಲರ ಹಿಂದಿನ ಹಿನ್ನೆಲೆಯನ್ನು ಪರಿಶೀಲನೆ ಮಾಡ್ತಾ ಇದ್ದಾರೆ ಮತ್ತು ಯಾರು ಅಕ್ರಮ ವಲಸಿಗರಿದ್ದಾರೋ ಅವರನ್ನೆಲ್ಲ ಪತ್ತೆ ಮಾಡಿ ಅವರ ದೇಶಕ್ಕೆ ಕಳಿಸಲು ಮತ್ತು ಅಲ್ಲಿನ ಮೂಲ ನಿವಾಸಿಗಳಿಗೆ ಉತ್ತಮ ಸೌಲಭ್ಯಗಳನ್ನು ಮತ್ತು ಮನೆಗಳನ್ನು ನೀಡುವುದಾಗಿ ಭರವಸೆಯನ್ನು ನೀಡಿತ್ತು. ಅದರಂತೆ ಕೋಟಿ ರೂಪಾಯಿ ಬೆಲೆ ಬಾಳುವಂಥ ಮನೆಗಳನ್ನು ಕೂಡ ಅಲ್ಲಿನ ಜನರಿಗೆ ನೀಡಿದೆ. ಅಲ್ಲದೆ ಈ ವಿಷಯ ಮಾನವ ಹಕ್ಕುಗಳು ಮತ್ತು ಭೂ ಹಕ್ಕುಗಳು ಮತ್ತು ನಾಗರಿಕತೆ ವಿವಾದಗಳ ಬಗ್ಗೆ ಕೂಡ ರಾಜಕೀಯದಲ್ಲಿ ದೊಡ್ಡ ಮಟ್ಟದ ಚರ್ಚೆಗೆ ಕಾರಣ ಆಗಿತ್ತು. ಸರ್ಕಾರದ ಈ ಕ್ರಮಕ್ಕೆ ವಿರೋಧ ಪಕ್ಷದ ಸಹಮತದಿಂದ ಬಹಳ ಸುಲಲಿತವಾಗಿ ಮುಗಿದು ಹೋಗುತ್ತಿದ್ದ ವಿಷಯಕ್ಕೆ ರಾಷ್ಟ್ರ ಮಟ್ಟದ ಚರ್ಚೆಗೆ ಕಾರಣವಾಗಿದ್ದು ಕೇರಳದ ಮುಖ್ಯಮಂತ್ರಿ ವಿಜಯನ್ ಪಿಣರಾಯಿ. ಹೌದು ಸ್ನೇಹಿತರೆ, ವಿಜಯನ್ ಪಿಣರಾಯಿ ಕೇರಳದ ಕಮ್ಯುನಿಸ್ಟ್ ಪಕ್ಷದ ನಾಯಕ ಮತ್ತು ಕೇರಳದ ಮುಖ್ಯಮಂತ್ರಿ. ಅವರು ನೀಡಿದ ಒಂದು ಪ್ರತಿಕ್ರಿಯೆ ಈ ವಿಷಯವನ್ನು ರಾಷ್ಟ್ರ ಮಟ್ಟದಲ್ಲಿ ಚರ್ಚೆಗೆ ಕಾರಣ ಮಾಡಿತ್ತು ಮತ್ತು ಅಲ್ಲದೆ ಕಾಂಗ್ರೆಸ್ನ ಹೈಕಮಾಂಡ್ ಬುಡವನ್ನೇ ಅಲ್ಲಾಡಿಸಿತ್ತು. ಅಕ್ರಮ ವಲಸಿಗರ ತೆರವನ್ನು ಕುರಿತಂತೆ ಪ್ರತಿಕ್ರಿಯೆ ನೀಡಿದ ಪಿಣರಾಯಿ ವಿಜಯನ್ ಅವರು ಈ ಕ್ರಮವನ್ನು ಬುಲ್ಡೋಜರ್ ಮಾದರಿ ಎಂದು ಸಣ್ಣ ಕಟ್ಟಡ ಪ್ರದೇಶಗಳಲ್ಲಿ ವಾಸಿಸುತ್ತಿದ್ದ ಕುಟುಂಬಗಳನ್ನು ಅಮಾನ್ಯವಾಗಿ ತೆರವುಗೊಳಿಸುತ್ತಿರುವಂತೆ ಆರೋಪ ಮಾಡಿದ್ದರು. ಈ ಕ್ರಮವನ್ನು ಸಾಂಪ್ರದಾಯಿಕವಾಗಿ ಅಲ್ಪಸಂಖ್ಯಾತ ಸಮುದಾಯಗಳ ವಿರುದ್ಧ ಎಂಬ ರೀತಿಯಲ್ಲಿ ಕೂಡ ವರ್ಣನೆ ಮಾಡಿದರು. ಯಾವಾಗ ಈ ಆರೋಪ ಕೇರಳದ ಮುಖ್ಯಮಂತ್ರಿ ಕಡೆಯಿಂದ ಬಂತೋ ಇದು ಕಾಂಗ್ರೆಸ್ನ ವೋಟ್ ಬ್ಯಾಂಕ್ ಮೇಲೆ ಪರಿಣಾಮ ಬೀರುತ್ತೆ ಎಂಬುದನ್ನು ಕೂಡಲೇ ಎಚ್ಚೆತ್ತ ಕಾಂಗ್ರೆಸ್ ಹೈಕಮಾಂಡ್ ಕರ್ನಾಟಕ ಸರ್ಕಾರಕ್ಕೆ ಅಲ್ಲಿಂದ ತೆರವುಗೊಳಿಸಿದ ಜನರಿಗೆ ಸೂಕ್ತ ವ್ಯವಸ್ಥೆಯನ್ನು ಮತ್ತು ವಸತಿಯನ್ನು ನೀಡುವಂತೆ ನಿರ್ದೇಶನ ಮಾಡಿತ್ತು. ಅಕ್ರಮವಾಗಿ ಮನೆಗಳನ್ನು ನಿರ್ಮಿಸಿ ವಾಸ ಮಾಡ್ತಾ ಇದ್ದಂಥ ಜನರ ಮೇಲೆ ನಿರ್ದಾಕ್ಷಿಣ್ಯ ಕ್ರಮಗಳನ್ನು ತೆಗೆದುಕೊಳ್ಳುವುದಾಗಿ ಕಾಂಗ್ರೆಸ್ ಸರ್ಕಾರ ಹೇಳಿ, ಆದರೆ ಕಮ್ಯುನಿಸ್ಟ್ ಪಕ್ಷದ ಆಗಮನದಿಂದಾಗಿ ಸರ್ಕಾರದ ನಿರ್ಧಾರ ಕೂಡ ಬದಲಾಗಿದೆ. ಅದಲ್ಲದೆ ನಿರ್ದಾಕ್ಷಿಣ್ಯ ಕ್ರಮ ಕೈಗೊಳ್ತೀನಿ ಅಂತ ಹೇಳ್ತಿದ್ದ ಸರ್ಕಾರನೇ ಅವರಿಗೆ ವಸತಿ ಮತ್ತು ಇನ್ನಿತರ ಸೌಲಭ್ಯಗಳನ್ನು ನೀಡಿದೆ. ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ಗೆ ಹೆದರದ ಸಿದ್ದರಾಮಯ್ಯ ಅವರು ಕಮ್ಯುನಿಸ್ಟ್ ಪಕ್ಷದ ವಿಜಯನ್ ಪಿಣರಾಯಿ ಅವರ ಒಂದೇ ಒಂದು ಪ್ರತಿಕ್ರಿಯೆಗೆ ಅವರ ನಿರ್ಧಾರವನ್ನು ಬದಲಾವಣೆ ಮಾಡಿಕೊಂಡ್ರು. ಹಾಗಿದ್ರೆ ಈ ಕಮ್ಯುನಿಸ್ಟ್ ಅಂದರೆ ಯಾರು? ಕಾಂಗ್ರೆಸ್ ಪಕ್ಷ ಕಮ್ಯುನಿಸ್ಟ್ಗೆ ಎದುರೋದಾದರೂ ಏಕೆ? ಅವರ ಇತಿಹಾಸ ಆದರೂ ಏನು? ಅವರ ಐಡಿಯಾಲಜಿ ಮತ್ತು ಅವರ ಹೋರಾಟ ಇದೆಲ್ಲವನ್ನು ತಿಳಿದುಕೊಳ್ಳೋಣ ಈ ವಿಡಿಯೋದಲ್ಲಿ. ಕಮ್ಯುನಿಸ್ಟ್ ಪಕ್ಷದ ಇತಿಹಾಸವನ್ನು ನೋಡೋದಾದರೆ ಸ್ವಾತಂತ್ರ್ಯ ಭಾರತಕ್ಕೂ ಮುಂಚಿನದು ಇದರ ಇತಿಹಾಸ. 1920ರಲ್ಲಿ ರಷ್ಯಾದ ತಾಷ್ಕೆಂಟ್ನಲ್ಲಿ ನಡೆದ ಕ್ರಾಂತಿಕಾರಿಗಳ ಸಭೆಯು 1925ರಲ್ಲಿ ಭಾರತದಲ್ಲಿ ಕಮ್ಯುನಿಸ್ಟ್ ಪಕ್ಷದ ಉದಯಕ್ಕೆ ಕಾರಣ ಆಗಿತ್ತು.
ಎಂ.ಎನ್. ರಾಯ್ ಅವರು ಇದರ ಉಸ್ತುವಾರಿಯನ್ನು ಕೂಡ ವಹಿಸಿದ್ರು. ಕಮ್ಯುನಿಸ್ಟ್ ಪಕ್ಷವು 1925ರಲ್ಲಿ ಶ್ರಮಿಕ ಸಂಘಟನೆಯ ಮೂಲಕ ಹಕ್ಕುಗಳಿಗಾಗಿ ಪ್ರತಿಭಟನೆ, ರೈತ ಕಾರ್ಮಿಕ ಹೋರಾಟ, ಮಹಿಳಾ ಹಕ್ಕು ಚಳವಳಿ ಮುಂತಾದವುಗಳಲ್ಲಿ ಪಾಲ್ಗೊಂಡಿತ್ತು. 1925ರಲ್ಲಿ ರಾಮಚಂದ್ರ ರಾಯ್ ಅವರ ನಾಯಕತ್ವದಲ್ಲಿ ಶ್ರಮಿಕ ಮತ್ತು ರೈತ ಹೋರಾಟಗಳಿಗೆ ಚಾಲನೆ ನೀಡಿತು. ಇದರಿಂದ ಬ್ರಿಟಿಷರ ಕಾಲದಲ್ಲಿ ಕಮ್ಯುನಿಸ್ಟ್ ಪಕ್ಷ ಸರ್ಕಾರದಿಂದ ನಿಷೇಧ ಕೂಡ ಒಳಗೊಂಡಿತ್ತು ಮತ್ತು ನಾಯಕರನ್ನು ಕಾರಾಗೃಹಕ್ಕೆ ಕೂಡ ಹಾಕಲಾಗಿತ್ತು. ಸ್ವಾತಂತ್ರ್ಯ ಹೋರಾಟದಲ್ಲಿ ಪಾತ್ರ: ಕಮ್ಯುನಿಸ್ಟ್ ಪಕ್ಷ ಶ್ರಮಿಕ ಸಂಘಟನೆ ಮೂಲಕ ಹಕ್ಕುಗಳಿಗಾಗಿ ಪ್ರತಿಭಟನೆ, ರೈತ ಕಾರ್ಮಿಕ ಹೋರಾಟ, ಮಹಿಳಾ ಹಕ್ಕು ಚಳವಳಿಗಳು ಮುಂತಾದವುಗಳಲ್ಲಿ ಪಾಲ್ಗೊಂಡಿತ್ತು. ಕಮ್ಯುನಿಸ್ಟ್ ಪಕ್ಷ 1930ರ ನಂತರ ಸ್ವಾತಂತ್ರ್ಯದ ತಳಹದಿ ಹೋರಾಟವನ್ನು ಹೆಚ್ಚು ಸಕ್ರಿಯವಾಗಿ ಬೆಂಬಲಿಸಿತು. ಕಮ್ಯುನಿಸ್ಟ್ ಪಕ್ಷದ ಪ್ರಮುಖ ಘಟನೆಗಳು: 1951ರಿಂದ 1962ರವರೆಗೆ ಜನತಾ ಚುನಾವಣೆಗಳಲ್ಲಿ ಕಮ್ಯುನಿಸ್ಟ್ ಪಕ್ಷ ಬಹಳ ಮುಖ್ಯವಾಗಿ ತೊಡಗಿಸಿಕೊಂಡಿತ್ತು. ಆದಾಗ್ಯೂ 1952ರಲ್ಲಿ ಕೇರಳದ ವಿಧಾನಸಭಾ ಚುನಾವಣೆಯಲ್ಲಿ ಗೆಲುವು ಪಡೆಯುವುದರ ಮೂಲಕ ರಾಜಕೀಯವಾಗಿ ಬೇರು ಕೂಡ ಊರಿತು. ಆದರೆ 1964ರಲ್ಲಿ ಪಕ್ಷದೊಳಗಿನ ಆಂತರಿಕ ಭಿನ್ನಾಭಿಪ್ರಾಯಗಳಿಂದ ಸಿಪಿಐ ಎರಡು ಪಾಲಾಯಿತು. ಭಾರತೀಯ ಕಮ್ಯುನಿಸ್ಟ್ ಪಕ್ಷ ಮಾರ್ಕ್ಸ್ವಾದಿ ಭಾರತದ ಒಂದು ರಾಜಕೀಯ ಪಕ್ಷವಾಗಿದೆ. ಕೇರಳ, ಪಶ್ಚಿಮ ಬಂಗಾಳ ಮತ್ತು ತ್ರಿಪುರಾಗಳಲ್ಲಿ ಈ ಪಕ್ಷ ಬಲವಾಗಿದೆ. 1964ರಲ್ಲಿ ಭಾರತೀಯ ಕಮ್ಯುನಿಸ್ಟ್ ಪಕ್ಷ ಒಡೆದು ಈ ಪಕ್ಷ ಸ್ಥಾಪನೆಯಾಯಿತು. ಭಾರತೀಯ ಕಮ್ಯುನಿಸ್ಟ್ ಪಕ್ಷ ಮಾರ್ಕ್ಸ್ವಾದಿ ಮೇಲಿನ ಕುಖ್ಯಾತಿಗಳು: ರಾಜಕೀಯ ವಿರೋಧಿಗಳ ವಿರುದ್ಧ ಹಿಂಸಾತ್ಮಕ ಕೃತ್ಯಗಳಲ್ಲಿ ತೊಡಗಿ ಅಂತಹ ಚಳವಳಿಗಳನ್ನು ಹತ್ತಿಕ್ಕುವ ಪ್ರಯತ್ನಗಳಿಂದಾಗಿ ಈ ಪಕ್ಷ ಕುಖ್ಯಾತಿಯನ್ನು ಗಳಿಸಿದೆ. ರಾಜಕೀಯ ಸ್ಥಾನಮಾನ, ರಾಜಕೀಯ ಬೆಳವಣಿಗೆ: ಪಶ್ಚಿಮ ಬಂಗಾಳದಲ್ಲಿ ಮಾರ್ಕ್ಸ್ವಾದಿ ಭಾರತೀಯ ಕಮ್ಯುನಿಸ್ಟ್ ಪಕ್ಷವು ಬಲವು ವರ್ಷದಿಂದ ವರ್ಷಕ್ಕೆ ಕುಗ್ಗಿದೆ. ಇದು 1999ರಲ್ಲಿ 21 ಸ್ಥಾನ, 2004ರಲ್ಲಿ 26 ಸ್ಥಾನ, 2009ರಲ್ಲಿ 9 ಸ್ಥಾನ ಮತ್ತು 2014ರಲ್ಲಿ ಕೇವಲ 2 ಸ್ಥಾನಗಳಲ್ಲಿ ಮಾತ್ರ ಗೆದ್ದಿತ್ತು. ಭಾರತ ಮಟ್ಟದಲ್ಲಿ 1992ರಲ್ಲಿ 72 ಸ್ಥಾನಗಳಿಗೆ ಸ್ಪರ್ಧಿಸಿ 33 ಸ್ಥಾನಗಳಲ್ಲಿ ಗೆದ್ದಿತ್ತು. 2004ರಲ್ಲಿ 69 ಸ್ಥಾನಗಳಲ್ಲಿ ಸ್ಪರ್ಧಿಸಿ 33 ಸ್ಥಾನಗಳಲ್ಲಿ ಗೆದ್ದಿತ್ತು. 2009ರಲ್ಲಿ 81 ಸ್ಥಾನಗಳಲ್ಲಿ ಸ್ಪರ್ಧಿಸಿ 16 ಸ್ಥಾನದಲ್ಲಿ ಗೆದ್ದಿತ್ತು. 2014ರಲ್ಲಿ 93 ಸ್ಥಾನಗಳಲ್ಲಿ ಸ್ಪರ್ಧಿಸಿ ಕೇವಲ 9 ಸ್ಥಾನ ಮಾತ್ರ ಗಳಿಸಿತ್ತು. 2014ರ ಏಪ್ರಿಲ್ 22ರಂದು ಹೈದರಾಬಾದ್ನಲ್ಲಿ ನಡೆದ ಪಕ್ಷದ 22ನೇ ಸಮ್ಮೇಳನದಲ್ಲಿ ಸಿಪಿಎಂ ಪ್ರಧಾನ ಕಾರ್ಯದರ್ಶಿಯಾಗಿ ಸೀತಾರಾಮ್ ಯೆಚೂರಿಯನ್ನು ಮುಂದುವರಿಸಲಾಯಿತು. 7 ಸದಸ್ಯರನ್ನು ಒಳಗೊಂಡ ಪಾಲಿಟ್ ಬ್ಯೂರೋ (ಪಿಬಿ) ಮತ್ತು 95 ಕೇಂದ್ರ ಸಮಿತಿ ಸದಸ್ಯರನ್ನು ಈ ಸಮ್ಮೇಳನದಲ್ಲಿ ಆಯ್ಕೆ ಮಾಡಲಾಗಿದೆ. ಪಿಸಿಬಿಯಲ್ಲಿ 2 ಮತ್ತು ಕೇಂದ್ರ ಸಮಿತಿಯಲ್ಲಿ 20 ಹೊಸ ಸದಸ್ಯರನ್ನು ಆಯ್ಕೆ ಮಾಡಲಾಗಿದೆ. ಕೇಂದ್ರ ಸಮಿತಿಯಲ್ಲಿ 1 ಸೀಟು ಮಹಿಳೆಯರಿಗೆ ಮೀಸಲಿರಿಸಲಾಗಿದೆ. ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ವಿಶೇಷ. ಕಮ್ಯುನಿಸ್ಟ್ ಪಕ್ಷದ ಇತಿಹಾಸ ಮತ್ತು ಕರ್ನಾಟಕಕ್ಕೆ ಕಮ್ಯುನಿಸ್ಟ್ ಪಕ್ಷದ ಆಗಮನ. ಇದರ ಬಗ್ಗೆ ನಿಮಗೇನಾದರೂ ತಪ್ಪು ಅಥವಾ ಇನ್ನೇನಾದರೂ ಅಭಿಪ್ರಾಯಗಳಿದ್ದರೆ ಕಮೆಂಟ್ನಲ್ಲಿ ಹಂಚಿಕೊಳ್ಳಬಹುದು.